ಹಾಂ, ಈ ಜಮೀನಿನ ಓನರು ಬೋರ್ಡಲ್ಲಿರೋ ಥರ ಶಿವಾನಂದಯ್ಯ, ಗುರುಸಿದ್ದಯ್ಯ, ರೇಣುಕಯ್ಯ ಇವರು ನಮ್ಮ ಸ್ವಂತ ತಾಯಿ ಹಾಲಮ್ಮನ ಅಣ್ಣಂದಿರುಗಳು. ಹಿಂದೆ ನಾವು ಹುಮ್ಸಿ ಸ್ಟೇಷನ್ನಲ್ಲಿ ಬರೋದ ಮುಚ್ಚುಳಿಕೆಯ ಪ್ರಕಾರ ಈ ಜಮೀನಿಗೆ ಕಾಲಿಡಂಗಿಲ್ಲ. ಆದರೆ ನಾವು ಕಾಲಿಟ್ಟಿಲ್ಲ, ನಾವು ಬೇಸಾಯ ವಗರೆ ಯಾವುದೂ ಇಲ್ಲಿ ತನಕ ಬಂದಿದ್ದಿಲ್ಲ. ಈಗ ನಾವು ಈ ಜಮೀನಿನ ಬಗ್ಗೆ ಒಂದು ತಕರಾರಿಗೋಸ್ಕರ ನಾವು ಬಂದಿದ್ದೇವೆ. ಅದಕ್ಕೆ ಹಾದಿ ಇದೆ. ಈ ಜಮೀನನ್ನು ನಾವೇ ಹಿಂದೆ ಶುಚಿ ಮಾಡಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಅದು ಬಹಳ ಕಷ್ಟ ಅನುಭವಿಸಿದ್ವಿ. ಅದ್ರ ಜೊತೆಗೆ ಅವರು ಅಜ್ಜಿನ ಹಾಲಮ್ಮ, ಗುರುಸಿದ್ದಯ್ಯ, ಶಿವರೇಣುಕ ಇವರ ಅಜ್ಜಿ, ಅವ್ವ ಅಜ್ಜಿ, ನಮ್ಮ ಅಜ್ಜಿನ ನಾವೇ ಕೊನೆ ತನಕ ಸಾಕಿದ್ವಿ. ಅಜ್ಜಿ ಇರೋ ತನಕ ಅವರು ಆಸ್ತಿ ಸುದ್ದಿ ಬರಲಿಲ್ಲ. ಆಮೇಲೆ ಪೊಲೀಸ್ನಲ್ಲಿ ಮುಚ್ಚುಳಿಕೆ ಬರ್ಸ್ಕೊಂಡು ನಮಗೆ ಆಸ್ತಿ ಬಿಡಿಸ್ಕೊಂಡ್ರು. ನಾವು ಬಿಟ್ಕೊಟ್ವಿ. ಆದರೆ ಸಮಾಜ ಬಿಡಲಿಲ್ಲ, ಜನ ಬಿಡಲಿಲ್ಲ. ಏನೋ ನಿಮಗೆ ಇವೆಲ್ಲ ಮಾಡಿದ್ರಿ ಅನ್ಯಾಯ ಆಯ್ತು ಅಂತ ಗಾಮದ ಆಸ್ತಿ ಮೇಲೆ ಕೇಸ್ ಹಾಕಿದ್ವಿ. ನಮ್ಮ ಅಜ್ಜನ ಆಸ್ತಿ ಮೇಲೆ. ಆಸ್ತಿಲಿ ನಮಗೆ ಪಾಲು ಬಂತು. ನಾವು ತವ್ರ ಮನೆ ಆಸ್ತಿ ನಮಗೆ ಬೇಡ ಅಂಥೇಳಿ ಆ ಪಾಲು ಬಿಟ್ವಿ. ಶಿಕಾರಿಪುರ ಕೋರ್ಟಲ್ಲಿ ಆರ್ಡ್ರ್ ಆಯ್ತು, ಬಿಟ್ವಿ. ಈಗ ಹೈಕೋರ್ಟು ಶಿವಮೊಗ್ಗ ಕೋರ್ಟ್ ತನಕ ಹೋಗಿದೆ. ಆದ್ರೂ ಈ ಆಸ್ತಿನೂ ನೀವೇ ಇಟ್ಕೊಳ್ಳಿ, ಗಾಮದ್ದು ಏನೂ ಬೇಡ, 1 ಎಕರೆ ಕೊಡ್ರಿ ಅಂತ ಮಧ್ಯಸ್ಥ ಯಜಮಾನರುಗಳು ತೀರ್ಮಾನ ಮಾಡಿದರು. ಬೇಡ, ಕೊಡಲ್ಲ ಅಂದರು. ಆಯಿತು, ಅದು ಬೇಡ ಅಂದಕ್ಕೆ 17.5 ಲಕ್ಷ ರೂಪಾಯಿ ಕೊಡ್ರಿ ಸಾಕು ಅಂತ ತೀರ್ಮಾನ ಮಾಡಿದರು. ನನಗಿವರು ಹೈಕೋರ್ಟಲ್ಲಿ ಲಾಯರ್ ಈಗೂ ಸಹ ಟೈಪ್ ಮಾಡಿ ಇಟ್ಟಿರೋ ಕಾಪಿ ಹಾಗೆ ಇದೆ, ರಾಜಿ ಕಾಪಿ. 1 ವರ್ಷ 4 ತಿಂಗಳಾಯ್ತು, ಬರಲಿಲ್ಲ. ಚಾಮನಹಳ್ಳಿ ಜಮೀನು ವಿಚಾರದಲ್ಲಿ ಜಮೀನು ಬೇಡ ಅಂದ್ಬಿಟ್ಟ ಮೇಲೆ ಅವರು ಆಮೇಲೆ ನಮ್ಮ ದೊಡ್ಡ ಮಾವ ಶಿವಾನಂದಯ್ಯನವರು ಆರೋಗ್ಯ ಸರಿ ಇಲ್ಲ, ಅವರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಒಂದು ಫಿರ್ಯಾದಿ ತಂದರು ಮಧ್ಯಾಹ್ನ. ಆವಾಗ ಅವ್ರು ದುಡ್ಡು ಇಲ್ಲದ್ರಿಲ್ಲ, 11.5 ಕೊಟ್ಟು ರಾಜಿ ಮಾಡ್ಕೊಳ್ರಿ, ಆ ಮುಂದಾದ ಕಾಲಕ್ಕೆ ಚೆನ್ನಾಗದ ಕೊಡಂತ್ರಿಂದ್ವಿ, ಅದಕ್ಕೂ ಬರಲಿಲ್ಲ. ಈಗ ನಮ್ಮನ್ನು ಸ್ವಂತ ತಂಗಿ ಮಗನ್ನ ಗದ್ದೆ ಹೊಡೆಯರನ್ನ ಇವರು ಜೈಲಿಗೆ ಹಾಕಿಸಿ ಮುಚ್ಚುಳಿಕೆ ಬರ್ಸ್ಕೊಂಡಿದ್ರು. ಅದು ಇಷ್ಟಕ್ಕೆಲ್ಲ ಕಾರಣ ಆದರೂ ನಾವು ರಾಜಿ ಹೋದ್ವಿ. ಏನೂ ಬೇಡ ಬರ್ರಿ, ಸಂಬಂಧಕ್ಕಿಂತ ದೊಡ್ಡದಲ್ಲ, ಬರಲಿಲ್ಲ. ಆಮೇಲೆ ಇವರು ರಾಜಿ 8 ಶೆಡ್ಯೂಲು ಚಾಮನಹಳ್ಳಿ ಜಮೀನು ಬಿಟ್ಟು 17.5 ಕೇಳಿದ್ವಿ, ಇಲ್ಲ, ಒಂದು 11.5 ಇಲ್ಲ. ತಾಯಿ ಅಣ್ಣಂದ್ರುಗಳು ಹಿಂದೆ ವಿಭಾಗ ಮಾಡ್ಕೊಳೋಕ್ಕಿಂತ ಮುಂಚೆನೇ ಈ ಆಸ್ತಿ ಅವ್ರ ಕೈ ಸೇರಿತ್ತು. ಹಾಗಾಗಿ ಇದು ಪಿತ್ತಾಯ್ತ ಆಸ್ತಿಯಾಗೇ ಉಳಿಯುತ್ತೆ. ಇದರಲ್ಲಿ ಹಾಲಮ್ಮ ತಂಗಿ ಮಕ್ಕಳಿಗೆ ಪಾಲಿದೆ. ನಮ್ಮದು ತಕರಾರಿದೆ. ಇದಕ್ಕೆ ಯಾರಾದರೂ ಬೇಸಾಯ ಮಾಡೋದಾಯಿತು, ಏನೂ ಇದರಲ್ಲಿ ಮಾಡೋ ಹಾಗಿಲ್ಲ. ನಾವು ಸ್ಟೇಷನ್ನಿಗೆ ಕೊಟ್ಟ ಥರ ನಾನು ಬೇಸಾಯ ಮಾಡೋಕ್ಕೆ ಬರಲ್ಲ. ನಾನು ಕಾನೂನು ರೀತಿಯಲ್ಲಿ ನಾನು ಹೋಗೋನು. ಸ್ಟೇಷನ್ನ ಮುಚ್ಚುಳಿಕೆ ಬರ್ಕೊಟ್ಟಿರೋ ಪ್ರಕಾರ ನಾನು ಪಾಲಿಸ್ತೇನೆ. ನಾನು ಇದಕ್ಕೆ ಸ್ವಾಧೀನಕ್ಕೆ ಬರೋದಿಲ್ಲ, ಬೇಸಾಯ ಮಾಡೋಕ್ಕೆ ಬರೋಲ್ಲ. ರೆಕಾರ್ಡಲ್ಲಿ ಇರೋ ವಿಚಾರ ತಗೊತೇನೆ. ಆಮೇಲೆ ಈ ಆಸ್ತಿ ಬಗ್ಗೆ ಸ್ವಲ್ಪ ಇನ್ನೂ ಬೇರೆ ಅನುಮಾನಗಳಿದ್ದಾವೆ. ಆ ರೂಟಲ್ಲಿ ನಾವು ಹೋಗ್ತೇವೆ. ಅವರು ಕಾನೂನುಬದ್ಧವಾಗಿದ್ದರೆ ಬಾಡಲಿ, ಕಾನೂನುಬದ್ಧವಾಗಿದ್ದರೆ ಇಲ್ಲ. ಆದರೆ ಸಂಬಂಧಕ್ಕೆ ಬೆಲೆ ಕೊಟ್ಟು ಇಷ್ಟೆಲ್ಲ ಹೆಣಿಗಿ ಅವರು ಇವತ್ತು ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಒಂದು ಕಾಲು ಇಡ್ಲದವರು ಇವತ್ತು ಲಕ್ಷಾಂತರ ರೂಪಾಯಿ ಆಸ್ತಿ ಮಾಡಿಕೊಟ್ಟಿದ್ದೀವಿ. ಕಾಲು ಇಡ್ಲದ್ದರೆ ಲಕ್ಷಾಂತರ ರೂಪಾಯಿ ಆಸ್ತಿ ಸಿಗ್ತವೆ. ಈ ಹಿಂದೆ ಈ ಜಮೀನನ್ನು 10-12 ವರ್ಷದ ಹಿಂದೆ ಇನ್ನೂ ಒಂದು ಪಾಯಿಂಟ್ ಮಾರಕ್ಕೆ ಹೊರಟಿದ್ರು. ಆವಾಗ 5-6 ಲಕ್ಷಕ್ಕೆ ಹೋಗುತ್ತೋ, 6 ಲಕ್ಷಕ್ಕೆ ಹೋಗುತ್ತೋ. ಇವತ್ತು 20-30 ಲಕ್ಷ ಅಂತ ಇವರೇ ಹೇಳ್ತಾ ಇದ್ದಾರೆ. ಇವ್ರ ಮಕ್ಕಳು ಆ 1 ಎಕರೆ ಮ್ಯಾಗಳು ದುಡ್ಡು ನಮಗೆ 5.5 ಲಕ್ಷ ಕೊಡಲ್ಲ 3 ಭಾಗ ಮಾಡಿದರೆ. ಈಗ ನನಗೆ ಅದು ಮಾಡ್ಲೋದ್ರಿಲ್ಲ, ನಡ್ಕೊಂತಿತ್ತು ಕೋರ್ಟ್. ಕಾನೂನಿಗೆ ಯಾರೋ ದೊಡ್ಡರಲ್ಲ, ಆ ಕಾನೂನಿಗೆ ನಾವು ತಲೆಬಾಗಿ ಇಷ್ಟು ವರ್ಷ ಕಾಲಿಟ್ಟಿಲ್ಲ. ಸುಮ್ಮನೆ ನಮ್ಮನ್ನು ರಾಜಿ ಮಾಡೋಕ್ಕೆ ಬರ್ತೀವಿ ಅಂತ ಕೋರ್ಟ್ ಹತ್ರ ನಮ್ಮನ್ನು ಹೋಗ್ದಂಗೆ ಮಾಡ್ತಾರೆ. ಶಿವಮೊಗ್ಗ ಕೋರ್ಟ್ನ ಹಾಗೆ ಮಾಡಿದರು, ಅಲ್ಲಿ ಹೋಗ್ದಂಗೆ ಮಾಡ್ತಾರೆ. ದಾಖಲೆ ಕೊಡೋಕ್ಕೆ ಬಿಡಲ್ಲ. ನಾವು ರಾಜಿ ಆದರೂ ಬಿಡು ಅಂತ ನ್ಯೂಟ್ರಲ್ ಆಗ್ತೇವೆ, ಅಲ್ಲಿ ಆದೇಶಗಳು ಆಗ್ಬಿಡ್ತವೆ ನಮ್ಮ ವಿರುದ್ಧ. ಹೀಗೆ ಇವರು ಅದು ಒಂದು ಮೋಸ ಮಾಡಿದ್ದಾರೆ. 1 ಎಕರೆ ಮ್ಯಾಗಳು ದುಡ್ಡು ಕೊಡಲ್ಲ. ಈಗ ಅದಕ್ಕೆ ಈ ಜಮೀನು ಯಾರು ಬೇಸಾಯ ಮಾಡೋಂಗಿಲ್ಲ, ವಿಭಾಗ ಖಾತೆ ವಗೇರೆ ಏನೂ ಮಾಡೋಂಗಿಲ್ಲ. ಇದು ಮುಂದೆ ಎಲ್ಲ ರೀತಿಲೂ ನಾವು ನಮ್ಮನ್ನು ಅದೇನಿದೆ ಕಾನೂನು ರೀತಿ ನಾವು ಹೋರಾಟ ಮಾಡ್ತೀವಿ. ಆಸ್ತಿ ಬಗ್ಗೆನೂ ಅಷ್ಟೇ. ಈ ಆಸ್ತಿ ಕೂತಿರೋದು ಸರಿ ಇದೆಯಾ ಅಂತ ನಾನು ಮುಂದೆ ಪ್ರಸ್ತಾಪ ತೆಗಿಯೋನೆ. ಹಾಗಾಗಿ ಯಾರು ಕಾಲಿಡೋದು, ಬೇಸಾಯ ಹೊಡೆಯೋದು ಏನೂ ಮಾಡೋದು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಪೊಲೀಸಿಗೆ ನಾವು